ಎಷ್ಟು ಹಿಡಿತೈತಿ ಇದು ಒಂದು 2 ಲೀಟ್ರ್ ಹಿಡಿತೈತಿ. ಹಾಂ, ಮುಂಜಾನೆ ಸಂಜೆ. ಇದ್ರ ತಾಯಿ ಐತ್ರಿ, ಅದು 4 ಲೀಟ್ರ್ ಹಿಡಿತೈತಿ. ಇದು ಕಿಲಾರಿ ಇದು. ಹಾಂ, ಈ ಜವಾರಿ ಸರ. ಜವಾರಿ ಎಲ್ಲಿದು ಕಿಲಾರಿ. ಹಾಂ, ಒಟ್ಟ ಬಿಳಿ ಇರಬಾರ್ದು, ಹೊಟ್ಟೆ ಇರಬಾರ್ದು, ಯಾವ ಬಣ್ಣ ಇರಬಾರ್ದು, ಕರಿನೇ ಪ್ಯೂರ್ಲಿ ಕರಿ ಸರ್. ಮೈ ಮೇಲೆ ಹಾಕ್ಬಿಟ್ರು ಸಮಾಧಾನ ಅಲ್ಲಿ. ಹಿಂದೆ ಯಾರು ಮುಟ್ಬೇಡ್ರಿ, ಯಾರ ಕೈ. ಎಸ್ ಸರ್. ಗಟ್ಟೆ ಹಿಡ್ಕೋರಿ. ಎಸ್ ಸರಿ ಬರ್ರಿ ಸರ್. ಮೂರು ಫ್ಲೋರ್ ಹೇಳ್ತತ್ರಿ ಸಾಹೇಬ್ರೆ. 3 ಫ್ಲೋರ್ ಹೇಳ್ತತ್ರಿ. 900 ಮಾಡಿ 3ಕ್ಕೆ 2000 ಮಾಡಿ. ಅದಕ್ಕೆ 3 ಫ್ಲೋರ್ ಸಾವಿರ ಕೆಲಸ. ಇದು ವೈದ್ಯ ಡಾಕ್ಟರ್ ಬಿಲ್ಡಿಂಗ್ ಐತಲ್ರಿ, ಅದ್ರ ಪೂರ ಏರೈತೆ ನೋಡ್ರಿ. ಕಾಯಿ, ಕಾಲು, ಬಾಯಿ ರೋಗಗಳು ಬರದಂತೆ ಪೂರ್ವಭಾವಿಯಾಗಿ ಇಂಜೆಕ್ಷನ್ ಕೊಡೋದ್ರ ಮುಖಾಂತರ ಇವತ್ತು ಕಾರ್ಯಕ್ರಮ ಪ್ರಾರಂಭವಾಗಿದೆ. ಇವತ್ತು ದನಗಳ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಕಾರಣ ಏನಂದ್ರೆ ನಾವು ರೈತರು ನಿರಾಸಕ್ತರಾಗಿದ್ದೀವಿ. ದುಡಿಯುವ ಕೈಗಳು ಕಡಿಮೆ ಆಗಿದ್ದಾವೆ. ದನಗಳನ್ನು ಮೇಯಿಸಲಿಕ್ಕೆ ಜನರು ಸಿಗ್ತಾ ಇಲ್ಲ. ಅದನ್ನು ದೊಡ್ಡವ್ರ ಮನೆಯೊಳಗಂತೂ ಎಲ್ಲ ಟ್ರ್ಯಾಕ್ಟರ್ಗಳು, ಟ್ರ್ಯಾಕ್ಟರ್ ಮಷಿನ್ಗಳು, ಇಂಪ್ಲಿಮೆಂಟ್ಸು ಬಂದಿದ್ದಾವೆ. ಆದರೆ ಒಂದು ಮನೆಯಲ್ಲಿ ಒಂದು ಆಕಳಾಗಲಿ ಎತ್ತಾಗಲಿ ಇತ್ತಂದರೆ ಕನಿಷ್ಠ 4 ಎಕರೆ ನೀರಾವರಿಗೆ ಬೇಕಾಗುವಷ್ಟು ಅದರ ಗಂಜಲ ಮತ್ತು ಇದು ಸಗಣಿಯನ್ನು ನಾವು ಉಪಯೋಗ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಅದು ಪಂಚಗವ್ಯಗಳನ್ನು ಮಾಡ್ಕೊತ ಹೋದೆವು ಅಂದ್ರೆ ನೀವು 16 ಎಕರೆ ಒಂದು ಆಕಳ ಮುಖಾಂತರ ನೀರಾವರಿ ಮಾಡ್ಬೋದು. ಭೂಮಿ ಫಲವತ್ತತೆ ಕಾಯ್ಕೊಳ್ಳೋ ಜೊತೆಗೆ ನಮಗೆ ಉತ್ತಮ ಬೆಳೆಗಳು ಬರಬೇಕಂದ್ರೆ ಈ ಸಗಣಿ ಮತ್ತು ಆಕಳ ಗಂಜಲು ಏನು ಉಚ್ಚ ಅಂತೀವಿ ಅದು ಅತ್ಯಂತ ಶ್ರೇಷ್ಠ ಅನ್ನುವಂಥ ಮಾತನ್ನು ಹೇಳ್ತೀನಿ. ಆಮೇಲೆ ಕೆಲವರು ಗೋಮೂತ್ರ ಅಂತ ತಿಳ್ಕೊಂಡು ಮನುಷ್ಯರು ಸಹಿತ ಅನೇಕ ರೋಗಗಳಿಗೆ ಕುಡಿತಾರೆ. ಅದು ಪರೀಕ್ಷೆ ಮಾಡಿ ಅದನ್ನು ಮಾಡ್ಬೇಕು. ಆ ಮೂತ್ರದೊಳಗೆ ಅಥವಾ ಆಕಳಿಗೆ ಯಾವುದು ರೋಗ ಇಲ್ಲ ಅನ್ನುವಂಥ ಅದನ್ನು ಪರೀಕ್ಷೆ ಮಾಡಿಕೊಂಡು ಪ್ರತಿದಿನ ಗೋಮೂತ್ರ 1-2 ಚಮಚೆ ಕುಡಿದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಅನೇಕ ರೋಗಗಳನ್ನು ಹೋಗಿಸುವ ಶಕ್ತಿ ಗೋಮೂತ್ರಕ್ಕೆ ಇದೆ ಅನ್ನುವಂಥ ಮಾತನ್ನು ಹೇಳುವ ಮುಖಾಂತರ ಇವತ್ತು ಪಶು ವೈದ್ಯರು ಮತ್ತು ಚಿಕ್ಕ ಮಕ್ಕಳ ವೈದ್ಯರು ಇಬ್ಬರು ಒಂದ. ನೀವು ನಿಮ್ಮ ಸೇವೆ ಚಿಕ್ಕ ಮಕ್ಕಳಿಗೆ ಮತ್ತು ಪಶುಗಳಿಗೆ ಸೇವೆ ಮಾಡುವಂಥದ್ದು ಏನಿದು ದೇವರ ಸೇವೆ ಮಾಡಿದಂಗೆ. ಮಕ್ಕಳಿಗೂ ಮಾತಾಡ್ಲಿಕ್ಕೆ ಬರೋದಿಲ್ಲ. ತಮ್ಮ ತಾಯಿ ತಂದೆ ಮುಖಾಂತರ ಏನಾಗಿದೋ ಲಕ್ಷಣಗಳ ಮೇಲೆ ಅವರು ವೈದ್ಯರು ಟ್ರೀಟ್ಮೆಂಟ್ ಮಾಡಬೇಕು. ನೀವಂತೂ ಯಾರು ಇದಕ್ಕೆ ಹೇಳೋರು ಇರೋಂಗಿಲ್ಲ, ಕೇಳೋರು ಇರೋಂಗಿಲ್ಲ.
ರೋಗ ಲಕ್ಷಣಗಳನ್ನು ಕಂಡುಕೊಂಡು ಇವತ್ತೇನು ಪಶುಗಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದೀರಿ, ನಿಜವಾಗಿ ಶ್ಲಾಘನೀಯ. ದೇವರಲ್ಲಿ ಶ್ರದ್ಧೆ ಇಟ್ಕೊಂಡು ಇವತ್ತು ಪಶುಗಳ ಸೇವೆ ದೇವರ ಸೇವೆ ಅನ್ನುವಂಥದ್ದನ್ನು ನೀವು ನೆನಪಿನಲ್ಲಿಟ್ಕೊಂಡು ಸೇವೆ ಮಾಡಿ ಅನ್ನುವಂಥದ್ದನ್ನು ಕೋರಿಕೊಳ್ಳೋದ್ರ ಮುಖಾಂತರ ಇವತ್ತು ನಮ್ಮ ಮಧ್ಯದೊಳಗೆ ಡಾಕ್ಟರ್ ಹೆಗಡೆ ಅಂತ ತಿಳ್ಕೊಂಡು, ಅದಕ್ಕಿಂತಲೂ ಮೊದಲು ನಮ್ಮ ಚಿಂಚಗಂಡಿ ಗೌಡ್ರಿದ್ದರು, ಅವರಿಬ್ಬರು ಸೇವೆ ನಾವು ಈ ಪಶುಗಳಿಗೆ ಕೊಟ್ಟಿರುವಂಥ ಸೇವೆ ಎಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತಲೂ ಮೊದಲು ಕೊನ್ನೂರೊಬ್ಬ ನಿಮ್ಮ ಇವರು ವೇಲಾಯ್ ಅತ್ಯಂತ ಶ್ರೇಷ್ಠ ವೈದ್ಯರಾಗಿದ್ದರು ನಮ್ಮ ಭಾಗದೊಳಗೆ. ಅವರು ವೈದ್ಯಕೀಯ ಪದವೀಧರ ಇರ್ಲಿಕ್ಕೆ ಸಹಿತ ಅನುಭವದ ಮುಖಾಂತರ ಶ್ರೇಷ್ಠ ಚಿಕಿತ್ಸೆಯನ್ನು ಕೊಡ್ತೀವಿ. ಅದಕ್ಕಿಂತ ಮೊದಲು ಸಿದ್ದಪ್ಪ ಬಿದರಿ ಅವರು ಸಿದ್ದಪ್ಪ ಬಿದರಿ ಅವರಂಥ ಪಶು ವೈದ್ಯರು, ನಾಟಿ ವೈದ್ಯರು ಎಲ್ಲಿ ನಮ್ಮ ಕರ್ನಾಟಕ ರಾಜ್ಯ ನಾವಂತೂ ನೋಡಿಲ್ಲ. ಒಂದೇ ಉದಾಹರಣೆ, ನಮ್ಮ ಕಾಕಾವರ ಎತ್ತಿಗೆ ಯಾವತ್ತೂ ಕೋಡ್ ಮಾಡ್ಕೋತಿತ್ತು. ಎಲ್ಲಿ ತೋರಿಸಿದ್ರು ಸಹಿತ ಕಡಿಮೆ ಆಗಿದ್ದಲ್ಲ. ನಾವಲ್ಲಿ ಅದೇ ನಮ್ಮ ರಾಜಕೀಯ ಪ್ರಾರಂಭ ಮಾಡಿದ್ದೀವಿ. ಯೂತ್ ಕಾಂಗ್ರೆಸ್ನ ಪರವಾಗಿ SN ಪಾಟೀಲ್ ತೋಟದಲ್ಲಿ ಅವ್ರು ಚಿಕಿತ್ಸೆ ಕೊಡ್ತಿದ್ರು. ಈಗ ಯಾರ್ದೋ ಇದಾಗಿದ್ದಾರೆ, ನಮ್ಮ ಅನಿಲ್ ಹಲ್ಯಾಳ ಯಾವ ಎಲ್ಲ ಆಗಿದ್ದಾರೆ, ಅಲ್ಲಿ ಚಿಕಿತ್ಸೆ ಕೊಡ್ತಿದ್ರು. ಗಿಡಕ್ಕೊಂದು ಇದನ್ನು ಜೋಡಿಸಿ ಬಿಟ್ಟಿದ್ರು ಅವತ್ತು ದನ ಎತ್ತಲಿಕ್ಕೆ. ಆ ಎತ್ತ ಬರೋ ಹೊತ್ತಿನೊಳಗೆ ಇದು ಎಲ್ಲಿದ್ದು ಎತ್ತ, ಎತ್ತಿನ ಕೋಡ್ನೊಳಗೆ ಇದು ತೊಗರಿ ಅಥವಾ ಕಟ್ಟಿಗೆ, ಇದು ಹತ್ತಿ ಕಟ್ಟಿಗೆ ಸಿಕ್ಕತ್ ನೋಡ್ರಿ, ಅದಕ್ಕೆ ಹಂಗೆ ಮಾಡ್ತಾರೆ ತಿಳ್ಕೊಂಡ್ರಿ. ಭಾಳ ಅತ್ಯುತ್ತಮವಾದಂಥ ಶ್ರೇಷ್ಠ ಎತ್ತ ಅದಾಗಿತ್ತು. ಅವಾಗ ಬಂದ ಕೂಡಲೇ ಬಾರಪ್ಪ ಗೌಡ ನಮ್ಮ ಕಾಕಾರಿಗೆ ಅಂದರು. ಅವ್ರು ಯಾರಿಗಾದ್ರೂ ಸಿಂಗಲ್ ಚಂದಾಗ ಮಾತಾಡ್ತಿದ್ರು. MLA MP ಯಾರು ಬೇಕಾದ್ರೆ ಬರಲಿ, ಎಲ್ಲ ಸಿಂಗ್ಲರ್ ಚಂದ. ಯಾರ ಮನೆಗೂ ನೋಡ್ಲಾಕೆ ಹೋಗ್ತಿದ್ದಿಲ್ಲ ಅವರು, ಇಲ್ಲೇ ತಂದ್ರೆ ಅಷ್ಟನ್ನು ನೋಡ್ತಿದ್ದ. ಅದನ್ನು ಇಲ್ಲ, ಅದು ಕಟ್ಟಿಗೆ ಸಿಕ್ಕತಿ ಕೋಸ್ಬೇಕತ್, ನೀನು ಕೋಸ್ ಅಂದ್ರೆ ಕೋಸ್ತೀನಿ, ಬೇಡ ಅಂದ್ರೆ ಬಿಡ್ತೀನಿ. ಕೊಯ್ಯತ್ತಿ ಕೋದ್ರೆ ಇಷ್ಟೊಂದು ತೊಗರಿ ಕಟ್ಟಿಗೆ ಸಿಕ್ತು. ಇನ್ನೊಂದು ನಮ್ಮ ಮನೆಯೊಳಗಿನ ಒಂದು ಹೋರಿ ಕರ ಹೊಲದಿಂದ ಬರೋ ಹೊತ್ತಿನೊಳಗೆ ಬಸ್ ಬಂದಾಗ ಕಾಲು ಜಾಡಿಸಿ ಅದು ಹಿಂದೆ ನರ ಕಟ್ಟಾಗಿತ್ತು. ನರ ಕಟ್ಟಾಗ ಅನುಗೋಡಿ ಒಳಗೆ ಒಬ್ಬರಿದ್ದರು ವೈದ್ಯರು, ನಾಟಿ ವೈದ್ಯರು. ಊರಾನವ್ರೆ ಹಳೆ ಊರಾಗ ಹಿಪ್ಪರಿಗೇನೋ ಏನೋ ಇತ್ತು ಅವ್ರ ಸರ್ನಿಮ. ಅವ್ರನ್ನ ಕರೆಸಿದ್ರು ನಮ್ಮ ದೊಡ್ಡಪ್ಪ ಅವರು. ಅವ್ರು TD ಮೆಂಬರ್ ಇದ್ದರು ನಮ್ಮ ದೊಡ್ಡಪ್ಪ ಅವರು. ಕರೆಸಿ ಅವ್ರೇನು ಹೇಳಿದರು, ಇಲ್ಲ ಇದನ್ನು ಹೊಳಿ ಈಸಿಸ್ರಿ ಅಂತ ಹೇಳಿದರು. ಅವನ ಪ್ರಕಾರ ಒಂದು 3-4 ದಿವಸ ಈಸಿದ್ರು, ಏನೂ ಕಡಿಮೆ ಆಗಲಿ. ಇನ್ನೊಟ್ಟು ಹೆಚ್ಚಾದ್ರು ಕಡಿಮೆ ಆಗಲಿಲ್ಲ. ಅವಾಗ ಸಿದ್ದಾಪುರ ಹಂತಕ್ಕೆ ನಮ್ಮ ದೊಡ್ಡಪ್ಪ ಅವ್ರು ಬಂದಾಗ ಏನೋ ಪುಣ್ಯ ಅದು, ನಮ್ಮೂರಿಗೆ ನಮ್ಮ ತೋಟಕ್ಕೆ ಬಂದರು. ಬಂದು ಹೇಗೌಡ ನಿನಗೆ ಬುದ್ಧಿಗಿದ್ದು ಐತಿಲ್ಲ ಅಂತ ನಾವು ಅಪ್ಪರಿಗೆ ಬೇಡ, ಈ ನರ ಕಟ್ಟಾಗೈತೆ ಅದನ್ನು ಹೊಳೆ ಈಸಿ ಯಾವ ಹೇಳೋ ನಿನಗೆ ಅಂತೇಳಿ ಮುಂದೆ ಅದನ್ನು ಅಲ್ಲೇ ಏನು ಮಾಡಿ ಬರಿ ಕೊಟ್ಟು ಅದನ್ನು ಹೋರಿ ಸುಧಾರಣೆ ಮಾಡಿದರು. ಅದ್ರ ಜೋಡಿ ಹೂಡ್ಲಿಕ್ಕೆ ಇನ್ನೊಂದು ಸಿಗಲಿಲ್ಲ ನಮಗೆ. ಅಂಥ ಒಂದು ಇದು. ಇನ್ನೊಂದು ಮನುಷ್ಯರಿಗೆ ಪ್ಯಾರಲೈಸಿಸ್ ಆದಾಗ ಇಲ್ಲಿ ಕಾಲಿಗೆ ಮತ್ತು ಎಲ್ಲಿ ಇದಕ್ಕೆ ಇಲ್ಲಿ ಎರಡೂ ಕಡೆ ಇದಕ್ಕೆ ಬರಿ ಕೊಡ್ತಿದ್ರು, ಚಿಟಕ್ಕೆ ಬರಿ ಕೊಡ್ತಿದ್ರು. ಅದರಿಂದ ಅನೇಕರು ಪ್ಯಾರಲೈಸಿಸಿಂದ ಮುಕ್ತರಾಗಿದ್ದಾರೆ. ಅದನ್ನು ನಾವು ನೋಡಿದೆವು. ಅದು ಏನು ಮಾಡೋದು, ಸಿದ್ದಪ್ಪನ ಮನುಷ್ಯ ಯಾರು ಮುಂದೆ ಮಾಡಬಾರ್ದು ಅನ್ನುವಂಥದ್ದು ಆಲೋಚನೆ ಇಟ್ಕೊಂಡು ಅವ್ರ ಮನೆಯು ಮಗನ ಸಹಿತ ಸರಿಯಾಗಿ ಕಲಿಸಲಿಲ್ಲ. ಆ ನಂತರ ಯಾವ ರೋಗಕ್ಕೆ ಏನೇನು ಔಷಧ ಅನ್ನುವಂಥದ್ದು ಎಲ್ಲಿ ಬರೆದಿಡಲಿಲ್ಲ. ಸುಮ್ಮ ಅವನ ಬಾಯಲ್ಲಿ ಇವನ್ನ ಬರೆದದ್ದು ಕೇಳಿ ಬರೆದದ್ದು ಕೆಲವು ಒಂದು ಬುಕ್ ಇದೆ. ಆದರೆ ಅವರಲ್ಲಿರುವಂಥ ವಿದ್ಯೆ ಸಂಪೂರ್ಣ ಅವ್ರ ಜೋಡಿ ನಾಶ ಆಗಿ ಹೋಯಿತು. ಇಂಥದ್ದು ನಾಶ ಆಗಿ ನಾಟಿ ವೈದ್ಯರಲ್ಲಿ ವಿಶೇಷವಾಗಿ ಆಯುರ್ವೇದ ಇರ್ಬೋದು, ಈ ಪಶು ವೈದ್ಯರಿರ್ಬೋದು, ವಿಜ್ಞಾನಿಗಳಿಗಿಂತ ಒಳ್ಳೆಯ ಟ್ರೀಟ್ಮೆಂಟ್ ಕೊಡ್ತಿದ್ರು. ಈಗೂ ಸಾಕಷ್ಟು ವಿಜ್ಞಾನ ಮುಂದುವರೆದಿದೆ, ಎಲ್ಲ ಸಲಕರಣೆಗಳದಾವ. ಈ ಸಂದರ್ಭದೊಳಗೆ ಏನು ಮಾಡೋದು, ನಮ್ಮ ಜಾನುವಾರು ಸಂಖ್ಯೆ ಇದನ್ನು ನೋಡಿದಾಗ ನನಗೆ ಆಶ್ಚರ್ಯ ಅನಿಸಿತು. ನಮ್ಮೂರೊಳಗನ ಅವಾಗ ಒಂದು 100 ಆಕಳಿದ್ದು, 100 ಆಕಳು, 16 ಎತ್ತು, 4 ಎಮ್ಮೆ,
ಯಾವತ್ತೂ ನಮ್ಮ ಮನೆಯೊಳಗೆ ಇರ್ತಿದ್ದು. ಇವತ್ತು ನಮ್ಮ ಮನೆಯೊಳಗೆ ಒಂದು ಎಮ್ಮಿದೆ, ಒಂದು ಆಕಳಿದೆ. ಎತ್ತಂತೂ ಇಲ್ಲ. ನಾವು 100 ಎಕರೆ ಕಬ್ಬು ಹಚ್ತೀವಿ, 100 ಎಕರೆ ಕಬ್ಬು ಬೆಳಿತೀವಿ. ಒಂದು ದನ ಇಲ್ಲ, ಒಂದು ಆಕಳಿದೆ, ಒಂದು ಎಮ್ಮಿದೆ, ಮುಗಿತೀವಿ. ಇಂಥ ಸ್ಥಿತಿಗೆ ನಾವು ಒಕ್ಕಲ್ತನ ತಂದಿದ್ವಿ. ನಮ್ಮಷ್ಟಕ್ಕೆ ನಾವು ಹಾಳು ಮಾಡ್ಕೊಳಕತ್ತಿದ್ದೀವಿ. ಅದಕ್ಕೆ ನಾನು ಈಗ ನಿಮ್ಗೊಂದು ಕರಿ ಆಕಳ ಹುಡುಕಿ ಕೊಡ್ರಪ್ಪ ಅಂತ ನಿಮಗೆ ವಿನಂತಿ ಮಾಡಿ. ಎಲ್ಲಿ ಜಿಲ್ಲೆಯೊಳಗೆ ಎಲ್ಲೇ ಸಿಗಲಿ ಪುಕ್ಕಟ್ಟು ಬೇಡ, ನಾನು ರೊಕ್ಕ ಕೊಡ್ತೀನಿ ನಾನು. ಹಾಂ, ತರ್ತೀನಿ ಸರ್. ಸಂಪೂರ್ಣ ಕರಿ ಆಕಳ. ಜವಾಬ್ದಾರಿ ಕೊಟ್ಟಿರಿ ಸರ್, ತರ್ತೀನಿ ಸರ್. ಹಾಂ, ಅದಕ್ಕೆ ಮೊನ್ನೆ ಇವ್ರು ಬಂದಿದ್ರು ಜತ್ತದಿಂದ, ಇವ್ರ ಗೆಳೆಯರು ಶಾಸಕರು ಜತ್ತದ ಎಮ್.ಎಲ್.ಎ ಇದ್ದರು. ಈ ಮನೆ ಸೋತರು. ಅವರು ಅದಾವಂತ ಆಕಳ ಇಲ್ಲ, ನಾವೊಂದು ಮುದ್ದಾಮ್ ಕೊಟ್ಟು ಕಳಿಸ್ನಂತ ಇದ್ರು. ಅವರು ಹೋದ್ರು, ನಾವು ಇಲ್ಲಿದ್ದೀವಿ. ಅವ್ರು ಆಕಳು ಬಂದಿಲ್ಲ, ನಾವೇನು ತೊಗೊಂಡಿಲ್ಲ. ಹಾಂ, ಎಲ್ಲಿದ್ರು ಇವ್ರು ತಂದ್ರೆ ಬೇಡ, 2-3 ಏನು ಮಾಡಲಿ. ಅವ್ರು ಸ್ವಂತದ್ದು ಇದ್ದು ಭಾಳ ಮಂದಿ